ಅದಡ ನಾನ್ ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ ಜಿ ಕನ್ನಡದಾಗ ಇದ್ನಲ್ಲ, ಅದ ತವರ ಮನಿ ಇದ್ದಂಗಿತ್ತ. ಇದು ಗಂಡನ ಮನಿಗ್ ಬಂದೀನಿ. ಕಲರ್ಸ್ ಕನ್ನಡ 11 ವರ್ಷಕ್ಕೆ ನಾನು ಅದನ್ನ ಬಾಳ್ ನೋಡ್ತಿದ್ವಿ. ಇದೇನ ನಮ್ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗ್ ಒಂದ್ಸಲ ಏನಾರ ಆಗ್ಲಿ, ಅವನವ್ನ ಹೆಸರಾರ ಆಗ್ಲಿ ಏನಾರ ಆಗ್ಲಿ, ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರ ಅದಕ್ ಬಂದೆ ಅಣ್ಣ. ಅದ ಹೋದ ನಾ ಏನ್ ತಲ್ಯಾಗ ಹಂಗ ಇರ್ಬೇಕು ಹಿಂಗ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನಾ ನೋಡ್ಕೊಂಡ್ ಹೋಗಿದ್ರ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲ್ಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗ ಹೋಗ್ಲಿಲ್ಲ, ಏಕೋಭಾವಲಿಂದ ಹೋದೆ. ನನಗೆ ಏನ್ ತಿಳಿತೈತೆ ಅದನ್ನ ಆಡ್ದೆ ಅಣ್ಣ. ಎಲ್ಲಾ ಚಲೋ ಆಗೈತಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನ್ರಿ. ಕರ್ದಿದ್ರಿ. ನಾನು ಈ ಸಲ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡ್ಸದಂತ, ಮುಂದಲ ವರ್ಷ ನಡ್ಸಲ್ಲಂತ ಅವ್ರ ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದ ಅಂದ್ರಣ. ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು. ಅದಕ್ಕೆ ಬಂದಿದ್ದೆ.